ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಸ್ನೇಹಿತರೆ. ಈ ವಾರ ಟಿಕೆಟು ಫಿನಾಲೆ ವಾರ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ. ಈ ಒಂದು ಟಿಕೆಟು ಫಿನಾಲೆ ಅನ್ನುವಂತಹ ಒಂದು ಟಿಕೆಟನ್ನು ಪಡೆದುಕೊಂಡಿರುವಂಥ ಇಬ್ಬರು ಜನ ಸ್ಪರ್ಧಿಗಳು ಯಾರು ಎಂಬುದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದರ ಜೊತೆಗೆ ಈ ವಾರದ ಟಿಕೆಟ್ ಫಿನಾಲೆ ಅನ್ನುವಂತಹ ಒಂದು ಪದಕದಿಂದ ಒಂದು ರೀತಿಯಾಗಿ ಕ್ಯಾನ್ಸಲ್ ಅಂದರೆ ಅವರು ಈ ಒಂದು ಆಟಕ್ಕೆ ಇಲ್ಲದಂತಾಗಿರುವಂಥ ಒಬ್ಬ ಸ್ಪರ್ಧಿ ಯಾರು ಎಂಬುದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವಾರ ನಮ್ಮ ಬಿಗ್ ಬಾಸ್ ಟಿಕೆಟ್ ಫಿನಾಲೆ ಇರುವಂಥ ಒಂದು ಟಾಸ್ಕನ್ನು ಶುರು ಮಾಡೋಕ್ಕಿಂತ ಮೊದಲೇ ಈ ವಾರದ ಕ್ಯಾಪ್ಟನ್ ನೇರವಾಗಿ ಟಿಕೆಟ್ ಫಿನಾಲೆ ಒಂದು ರೇಸ್ನಲ್ಲಿ ಇದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಅವರು ತಿಳಿಸಿದ್ದರು ಸ್ನೇಹಿತರೆ. ಅದೇ ರೀತಿಯಾಗಿ ಈ ವಾರದಲ್ಲಿ ಟಿಕೆಟ್ ಫಿನಾಲೆ ರೇಸ್ನಲ್ಲಿರುವಂಥ ಮೊದಲನೇ ಸ್ಪರ್ಧೆ ಯಾರೆಂದರೆ ಅದು ರಜತ್ ಕಿಶನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಎರಡನೇ ಸ್ಪರ್ಧೆ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಎರಡನೇ ಸ್ಪರ್ಧೆಯಲ್ಲಿ ಇವತ್ತು ಟಾಸ್ಕನ್ನು ಗೆಲ್ಲುವುದರ ಮೂಲಕ ತ್ರಿವಿಕ್ರಮ್, ಹನುಮಂತು, ಮುಕ್ಷಿತಾ ಪೈ ಹಾಗೆ ಭವ್ಯ ಗೌಡ ಈ 4 ಜನರ ಪೈಕಿ ತಮ್ಮಲ್ಲೇ ಒಬ್ಬರು ಟಿಕೆಟ್ ಫಿನಾಲೆ ಒಂದು ರೇಸ್ನಲ್ಲಿ ನೇರವಾಗಿ ಅವರನ್ನು ಆಯ್ಕೆ ಮಾಡುವಂತೆ ಬಿಗ್ ಬಾಸ್ ಅವರಲ್ಲಿ ಒಂದು ವಿಶೇಷವಾದ ಅಧಿಕಾರವನ್ನು ಕೊಡ್ತಾರೆ ಸ್ನೇಹಿತರೆ. ಆ ಒಂದು ತಂಡದ ಎಲ್ಲ ಸ್ಪರ್ಧಿಗಳು ಸೇರಿ ತ್ರಿವಿಕ್ರಮ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ಈ ವಾರದ ಟಿಕೆಟ್ ಫಿನಾಲೆ ರೇಸ್ನಲ್ಲಿರುವಂಥ ಎರಡನೇ ಸ್ಪರ್ಧಿ ಯಾರೆಂದರೆ ಅದು ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ವಾರದ ಒಂದು ಟಿಕೆಟ್ ಫಿನಾಲೆ ರೇಸ್ನಿಂದ ಹೊರ ಉಳಿದಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ತ್ರಿವಿಕ್ರಮ್ ಅವರು ಆಡಿದ ಆಟದಲ್ಲಿಯೇ ಈ ಕಡೆಗೆ ಇನ್ನೊಂದು ತಂಡ ಅಂದರೆ ಉಗ್ರ ಮಂಜು ಅವರ ಧನರಾಜ್ ಆಚಾರ್, ಚೈತ್ರ ಕುಂದಾಪುರ ಹಾಗೆ ಗೌತಮಿ ಜಾಧವ್ ಈ 4 ಪೈಕಿ ಸೋತಿರುವಂಥ ತಂಡ ಆಗಿರೋದರಿಂದ ಇದರಲ್ಲಿ ನೀವು ಒಬ್ಬರನ್ನು ಟಿಕೆಟ್ ಫಿನಾಲೆ ರೇಸ್ನಿಂದ ಹೊರಗೆ ಇಡಬೇಕು ಅನ್ನುವಂತಹ ಒಂದು ಅಧಿಕಾರವನ್ನು ಆ ಒಂದು ತಂಡದಲ್ಲಿರುವಂಥ ಸ್ಪರ್ಧಿಗಳಿಗೆ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಅದರಲ್ಲಿ ಗೌತಮಿ ಜಾಧವ್ ಆಗಿರಬಹುದು, ಧನರಾಜ್ ಆಚಾರ್ ಆಗಿರಬಹುದು, ಅದರ ಜೊತೆಗೆ ಉಗ್ರ ಮಂಜು ಆಗಿರಬಹುದು. ಈ ಮೂವರು ಕೂಡ ಚೈತ್ರ ಕುಂದಾಪುರ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಸ್ನೇಹಿತರೆ. ಅಂದರೆ ಈ ವಾರದ ಟಿಕೆಟ್ ಫಿನಾಲೆ ರೇಸ್ನಿಂದ ಚೈತ್ರ ಕುಂದಾಪುರ ಅವರು ಹೊರಗೆ ಉಳಿದಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಟಿಕೆಟ್ ಫಿನಾಲೆ ರೇಸ್ನಲ್ಲಿ ನೇರವಾಗಿ ಆಯ್ಕೆಯಾಗಿರುವಂಥ ಸ್ಪರ್ಧಿ ರಜತ್ ಕಿಶನ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಒಂದು ರೀತಿಯಾಗಿ ಟಾಸ್ಕನ್ನು ಆಡೋದರ ಮೂಲಕ ಸ್ವಂತ ಪ್ರಯತ್ನದಿಂದ ಇನ್ನೊಬ್ಬ ಸ್ಪರ್ಧಿ ಅಂದರೆ ತ್ರಿವಿಕ್ರಮ್ ಅವರು ಕೂಡ ಟಿಕೆಟ್ ಫಿನಾಲೆ ರೇಸ್ಗೆ ಆಯ್ಕೆಯಾಗಿದ್ದಾರೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಯಾರ್ಯಾರೆಲ್ಲ ಟಿಕೆಟ್ ಫಿನಾಲೆ ರೇಸ್ನಿಂದ ಆಯ್ಕೆ ಆಗ್ತಾರೆ, ಅದರ ಜೊತೆಗೆ ಯಾರು ಹೊರಗಡೆ ಬರ್ತಾರೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.